ಇಲ್ದೆ ನಮ್ಮೂರು ಬೋರ್ ಹೊಡಿತಲ್ವಾ? ಏನಿಲ್ಲ, ಪ್ರಶಾಂತವಾಗದೆ. ಅದ್ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಿಜ. ತಾನೇ ಮನೆ ಹತ್ರ ಎಲ್ಲ ಹೋಗಿ ಬಂದು ಇಲ್ಲ ಅಂದ್ರೆ ಮನೆ ಹತ್ರ ಬರ್ತಿರ್ಲಿಲ್ಲ. ಹಂಗಾರೆ ಡಿಸ್ಟರ್ಬೆನ್ಸ್ ನಿಮ್ಗೆ ಈ ತರ ಅವಮಾನ ಮಾಡ್ಬಿಟ್ರಲ್ಲ ನನ್ಗೆ. ಸರಿನಾ ಇದು? ಕಿರಿ ಅಣ್ಣ ಎಂತೆಂತ ಇದೆಲ್ಲ ಬಿರ್ದೆಲ್ಲ ಕೊಡ್ತಾ ಇದ್ದೀರಾ ನನ್ಗೆ ನೀವು. ನೀನ್ ಇಲ್ದೆ ಅಯ್ಯೋ ನಿಮಿಷ ಕೇಳಿ ನಾನು ಹೇಳೋದು. ನೀನ್ ಇಲ್ದೆ ಊರೇ ಬೇಜಾರು, ಆಮೇಲೆ ನೀನ್ ಇಲ್ದೆ ನಿಮ್ ಮನೆ ಹತ್ರನೂ ಹೋಗಕ್ ಬೇಜಾರು, ಆ ತರ ಎಲ್ಲ ಹೇಳ್ಬೇಕು. ಇಲ್ಲ ಎಲ್ಲಾದ್ರೂ ಅಷ್ಟೇ. ಮೊದ್ಲು ಹೇಳಿದ್ರ ನಿಮ್ ಮನೆ ಹತ್ರ ಹೋದ್ರೆ ಡಿಸ್ಟರ್ಬೆನ್ಸ್ ಇಲ್ಲ ಅಂತ. ಒಂಥರ ಪ್ರಶಾಂತವಾಗದೆ. ಈಗ ನೀನಿದ್ರೆ ಒಂಥರ ಗಿಜಿ ಗಿಜಿ ಈ ತರ ಎಲ್ಲ ಅವಮಾನ ಮಾಡ್ಬೋದಾ? ನೀವ್ ಅದೇ ಹೇಳ್ಬೇಕು. ನೀನ್ ಇಲ್ದೆ ಗಿಜಿ ಗಿಜಿ ಅಂತಿದ್ ನಿಮ್ ಮನೆ, ನೀನ್ ಹೋಗಕ್ಕೆ ಬೇಜಾರು ಅಂತ ಹೇಳ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ನೀವ್ ಹೇಳ್ಕೋಬೇಕು. ಆತರ ಇದ್ ನೋಡಿದ್ರೆ ಉಲ್ಟಾ ಹೇಳ್ತಿದ್ದೀರಲ್ಲ. ನಿಮ್ಮಮ್ಮ ನಮ್ಮ ಹುಡುಗ ಬಂದ್ಬಿಟ್ರೆ ಈ ತರ ಅವಮಾನ ಮಾಡ್ತೀರಾ? ನಾನು ಕ್ಯಾಮ್ರಾನೇ ಎತ್ತುತ್ತಿರ್ಲಿಲ್ಲ. ಏನೋ ನೀನ್ ಇಲ್ದೆ ಗಿಜಿ ಗಿಜಿ ಅಂತಿದ್ ಮನೇನು ಬೇಜಾರು ಒಪ್ಪಿದೀನಿ. ಹೋಗ ನಾನು ನಿಮ್ಮ ಮನೆಗೆ ಹೋಗ, ಮನೆ ಹತ್ರ ಏನು ಈ ತರ ಗಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಿ ಹಿಡಿಯುತ್ತೆ. ನಿಮ್ಮ ಮನೆ ಹತ್ರ ಹೋಗಕ್ಕೂ ಬೇಜಾರು ಒಪ್ಪಿ ನೀನ್ ಇಲ್ದೆ ಗಿಜಿ ಗಿಜಿ ಅಂತ ಇದ್ ಮನೆ ಪೋರು ಅಂತ ಹೇಳ್ಬೇಕು. ಅದ್ಬಿಟ್ಟು ನೀವ್ ಹಿಂಗೆಲ್ಲ ಹೇಳಿದ್ರೆ ಗಿಜಿ ಗಿಜಿ ಅಂತ ಆಯ್ತು ಮೊದ್ಲು. ಅದನ್ನ ಹೇಳ್ಬೇಕು, ಬೇಜಾರು ಹೋಗಕ್ಕೆ ಅಂತ. ಈ ತರ ಎಲ್ಲ ಅವಮಾನ ಮಾಡ್ಬೋದಾ? ಅಯ್ಯೋ 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 ಅಯ್ಯೋ. ಅದೇ ಅದನ್ನೇ ಮಿಸ್ ಮಾಡ್ಕೊಳ್ಳೋದು ಹೇಳ್ಬೇಕು ಅಂದ್ರೆ. ಅದೇ ಕಿಲ್ಲೇ ಇರ್ಲಿ, ಬರ್ತೀನಿ. ಇನ್ನು 15 ದಿನ ವಾಪಸ್ ಬರ್ತೀನಿ. ನಿಮ್ಮ ಅತ್ತೆಗೆ ಒಳ್ಳೆ ಆರೈಕೆ ಮಾಡ್ಕೊಂಡು ಚೆನ್ನಾಗಿ. ಅದೇ ಇನ್ನು 15 ದಿನ ಬಿಟ್ಟು ವಾಪಸ್ ಬರ್ತೀನಿ. ಅದೇ ಗ್ಯಾಪಲ್ಲಿ ನೀವು ಸ್ವಲ್ಪ ತಯಾರಿ ಅದೆಲ್ಲ ಆಲ್ರೆಡಿ ಇವತ್ತು ಮಟನ್ ಬಂದೈತೆ. 1.5 kg, ಅರ್ಧ kg ನಿನ್ಗೇನೆ. ಯಪ್ಪ, ಅರ್ಧ kg ಮಟನ್ ಎಲ್ಲ ತಿನ್ನೋದಕ್ಕೆ ಚಿಕನ್ ಹೇಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡಿ ಇವಾಗ ಇದಕ್ಕೂ ಸ್ಟೆಪ್ ಹಾಕು. ಮಾಡಲ್ಲ, ನನ್ನ ಇಷ್ಟ. ಅದಕ್ಕೆ ಹೋಗ್ಬೇಕತ್ತದೆ ಊರ್ ಬದ್ಲೆ. ನಮ್ಮೂರ್ ಬತ್ತು. ನಮ್ಮೂರ್ ನಾನೇ ನೋಡ್ಲಿ ಹೆಂಗ. ನಮ್ಮೂರ್ಗೆ ನಾನು ಎಷ್ಟೋ ದಿನ ಆದ್ಮೇಲೆ ಬರ್ತಿರೋದಕ್ಕೆ ನಾನು ನಮ್ಮೂರ್ನ ಎಷ್ಟು 3-4 ದಿನ ಆಯ್ತು, ಜಾಸ್ತಿ ಆಯ್ತು. ಆಯ್ತು. ಹೌದು, 3-4 ದಿನ ಆದ್ರೂ ಜಾಸ್ತಿ ಆಯ್ತು ಅನ್ಸುತ್ತೆ ನನ್ಗೆ. ನೋಡ್ಕೊ ಅಮ್ಮ. ನಿಂಗಿತ್ತು ನನ್ನ ಸರ್ಪ್ರೈಸು, ಸಡನ್ ಸರ್ಪ್ರೈಸು. ಬಂದ್ಬಿಟ್ಟಿದ್ಯಾ? ಖುಷಿ ನೋಡು. ನಮ್ಮ ಅಮ್ಮನ ಹೋಗ್ತಾನೆ. ಅಮ್ಮ ಅದ್ಯಾಕಮ್ಮ ಬೇಡ ಬಂದ್ಬಿಡ್ತಲ್ಲಮ್ಮ. ಬರ ಅದೇ ಕಳ್ತಿದೆ. ವಾ ಅಮ್ಮ, ಚೆನ್ನಾಗೈತೆ ಕಣಮ್ಮ ನಿನ್ ಕತೆ. ನಮ್ಮ ಅಮ್ಮ ನೋಡು, ನಾನು ಬಂದ ತಕ್ಷಣ ಅಳ್ತಾ ಇರೋದು. ಅಮ್ಮ ಹೆಂಗಿತ್ತು ನನ್ನ ಸರ್ಪ್ರೈಸು? ಅಮ್ಮ ಹೆಂಗಿತ್ತು ನನ್ನ ಸರ್ಪ್ರೈಸು? ಮಾತಾಡಮ್ಮ. ಏನ್ ಮಾತಾಡ? ಈಗ ಬರ ಯಾಕೆ ಹೇಳ್ತಿದೆ? ಇಲ್ಲ, ನಾನು ಅಡ ಸೀನ ಇಲ್ಲ ಬಿಡು. ಏನಣ್ಣ ಈ ತರ ಅವಮಾನ ಮಾಡ್ತಿದ್ದೀರಾ? ಓ, ದುಡ್ಡು ಕೊಟ್ಟಿರೋರ್ಗಾದ್ರು ಒಂದು ವ್ಯಾಲ್ಯೂ ಬೇಡ್ವಾ? $1,00,000 ಹೇಳಕ್ ಬೆಲೆ ಬಿಡುವಂಟೆ ಅಣ್ಣ. ಕೊಟ್ಟಿರೋರ್ಗಾರು ಬೆಲೆ ಬೇಡ್ವಾ? ಈ ತರ ಅವಮಾನ ಮಾಡ್ತಿದ್ದೀರಲ್ಲ. ಏನ್ 60,000 80,000 ಕೊಡ್ತೀವಿ. 80,000 ಕೊಡಿ, ನಾನೇ ಕೊಡ್ತೀನಿ. ಹಂಗಾರೆ 70 ಆಗವೆ ಅಂತ. 80 ಅಲ್ಲ, 1,80,000 ಕೊಡಿ, ಕೊಡ್ತೀನಿ. ನೀನು ಬಂದು 4 ತಿಂಗಳು ಕೆಲಸ ಮಾಡಿದ್ಯಾ? ಅದಕ್ಕೆ ನಾನು ಬಂದು ಕೆಲಸ ಮಾಡ್ಲಿ? ಓ, ಅಂದ್ರೆ ಸಂಬಳನ ಅದು?
ಅಮ್ಮ ತಾಟ. ಏ ಸೈಲೆಂಟಾಗಿ ನಿಂತಿರ್ಲಿಲ್ಲ ಅವಾಗ ನಾನು ಮಾತಾಡ್ತಿದ್ದೆ ಏನು. ಅಮ್ಮ ಬಾಯ್ ಬಾಯ್ ಕಣಮ್ಮ. ಬಾಯ್ ಏನು ಆಯ್ಕಿಲ್ಲ ಡಿಕ್ಕಿ ಹಾಕ್ತೀನಿ. ಬಾಯ್ ಕಣಮ್ಮ. ಅಣ್ಣನಿಗೆ ಜೀವನ ತಾನೇ ಹೃದಯದ ಇನ್ನರ್ದಲ್ಲಿ ಜಾಸ್ತಿ ಹೊಟ್ಟು ಬಿಡದೆ ಕಣ. ನಮ್ದು ಇನ್ನೂ 210 ರೂಪಾಯಿ ಮಿಕ್ಕದೆ. ಏಯ್ ನಿಮ್ ಮೀಟರ್ ಬೇಕು ನನಗೆ ಗೊತ್ತಾಗ. ಒಳ್ಳೆ ಲೂಸಸ್ ಥರ ಆಡ್ತಿರೋದು ನೋಡು. ಏ ವೆರಿ ಗುಡ್. The next day. ನನ್ನನ್ನು ಮುಡ್ಸೋಕ್ಕೆ ಮೀಟ್ರ್ ಬೇಕು. ಟಚ್ ಮಾಡಿ ನೋಡಿ. ಏಯ್ ಅತ್ತೆ ಕೈಲಿ ಹೆಂಗೆ ಮುಗಿಸ್ಕೊತಿ ಹೇಳೋ. ಮೀಟರ್ ಬೇಕು. ಮೀಟ್ರ್ ಬೇಕಂತ ಹೇಳ್ತೀವಿ. ಆಯ್ತದೆ ಸುಮ್ಮನೆ ಒಳ್ಳೆ ಹುಚ್ಚು ಸವಸ. ವಾವ್ ಮೀಟರ್ ಬೇಕು. ಮೀಟರ್ ಹಾಕೊಡಲ್ಲ. ಆಗಲ್ಲ ಮೀಟರ್ ಬೇಕು. ಏನು ಹೇಳು. ಮೀಟರ್ ಬೇಕು. ಏ ಬೇಡ ನಿಜ ಸೀರಿಯಸ್ ಆಗಿ. ಆಯ್ತು ಹಾಕೊಡ್ತೀನಿ. ಸುಮ್ಮನೆ ದೂರ ಹೋಗಾಯ್ತು. ಅಮ್ಮ ಸುಮ್ಮನಿರು. ನಾನೇ ಸ್ನಾನ ಮಾಡಿ ನೀನು ಸಾವುಗೋಗಿ ಬಂದಿರೋ. ನೀನು ಮಾಡಬೇಕು ಬೇರಿಗೆ. ಶಶಾಂಕು ಸಾವುಗೋಗಿದ್ದು ಬಂದವನೆ. ನಾನೇ ಮುತ್ಕಿನಾ ಬೇಬಿ ಬಂದಿ ನೋಡಲ್ಲ. ಬಾಯ್ಲಿ ಯಾರು ಮುದುಕಿ? ನಾನು ಬಾಯ್ಲಿ ಅದಕ್ಕೆ ನನ್ನ ಹತ್ರಕ್ಕೆ ಬಾಯ್ತು. ಹಾಂ ನನ್ನ ಹತ್ರ ಬರೋಕ್ಕೆ ಭಯನಾ ನಿನಗೆ? ಲೇ ಜ್ಞಾನವಿ ಅಲ್ಲ ಹುಡುಗ ಬಾಯ್ಲಿ ಕೊತ್ತಿಗಳು ಬಂದು. ಲೇ ನನ್ನ ಹತ್ರ ಬರೋಕ್ಕೆ ಭಯನಾ ನಿನಗೆ? ಹಾಂ ಇದ್ದಾಗ ಬಳಿ ಇದೊಡ್ ಬದವ. ಇದಾಗ ಬಳಿ ಇದೊಡ್ ಬದವ. ಹಾಂ ಇದಾಗ ಬಲೆ ಇದೊಡ್ ಬದವ. ಹಾಂ ಕುತ್ಕೋ. ಅಜ್ಜ ಮಾತಾಡೋದಾಗ ಡೌ ಮಾಡಿ. ದೊಳ್ಳೆ ಹಾಂ ಇದೊಳ್ಳೆ ಕಿದಾಕ್ಬಿಡ್ತೀರಿ. ಏನು ಕಿತ್ತಾಕಿ ಅಮ್ಮ? ಲೇ ಕಿದಾಕ್ತೀರಿ ಮೂಗ. ಮೂಗು ಮುಟ್ಟು ನೋಡ್ತೀನಿ. ನಾನು ಮೂಗು ಮುಟ್ಟು ನೋಡ್ತೀನಿ. ಕೊಚ್ಚಿನ ಬೇಬಿ ಅಂತ ಕರೀತಿರೋದು ಅವಳು. ಲೈ ಜ್ಞಾನವಿ ಲೈ ಜ್ಞಾನವಿ ಲೈ ನಾನು ಬಾಯಿ ನನ್ನ ಹತ್ರಕ್ಕೆ ಚಪ್ಪಲಿ ಎತ್ಕೊಂಡು ನಿಂತೊಳಗೆ ನನಗೆ ಗಲೀಜು. ಜ್ಞಾನವಿ ಚೀ ಲೈ ಡಿಕ್ಕಿ ಓಪನ್ ಮಾಡಕ್ಕೆ ಬರ್ತಾಳೆ. ಏನು ಡೌ ಮಾಡ್ತಾಳೆ? ನಾನು ಡಿಕ್ಕಿ ಓಪನ್ ಮಾಡ್ತೀನಿ ಅನ್ಕೊಂಡು. ಯಾಕೆ ಮಾಡಿ? ನಾನು ನೇಮೇನು ಹೇಳು. ನಾನು ಮಾಡಲ್ಲ ಕಣೆ. ಇಟ್ಕೊಳ್ಳಿ ಯಾಕೆ? ಲೇ ಜ್ಞಾನವಿ ಕಿರ್ಚಬೇಡ. ಎಲ್ಲ ಮಾಡ್ಕೊಡ್ತೀನಿ ಆಯ್ತಿರೋ. ಏನಕ್ಕೆ ಮಾಡ್ತೀಯಾ? ಸುಮ್ಮನೆ ಏನಕ್ಕೆ ಮಾಡ್ತೀಯಾ? ಬ್ಯಾಗ್ ತರೋಗು ಫಸ್ಟು. ಆಗಲ್ಲ ಅಂದಮೇಲೆ ಯಾಕೆ ತಂದೆ? ಯಾಕೆ ತಂದೆ? ಇಟ್ಕೊಳಕ್ಕಾಗಲ್ಲ ಅಂದಮೇಲೆ ಎಸ್ ಜ್ಞಾನವಿ ಗಂಟು ಮುಟ್ಟೆ ತಂದು ಇರು ಓಪನ್ ಮಾಡ್ತಿದ್ದೀನಿ. ಲಾಕ್ ಓಪನ್ ಮಾಡಿ ಫಸ್ಟು. ಕೊಡೋದಿಲ್ಲ, ಲಾಕ್ ಓಪನ್ ಆಗಿಲ್ಲ. ಮೇಗ್ಲದಲ್ಲ ಇಲ್ಲ ಅಲ್ಲೇ. ಅಣ್ಣಯ್ಯೋ ಮಿಸ್ ನಮ್ಮ ಅಣ್ಣ ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಅಣ್ಣ. ಈ ಥರ ಅಮ್ಮ ಬಿಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡೋನಿ. ಅಣ್ಣ ಹೋಗ್ಲಿ ಹ್ಯಾಪಿ ಬರ್ತಡೇ ಅಣ್ಣ. ಅದು ಯಾಕೆ ಫೋಟೋ ತಗೊಂಡಿದ್ಯಾ? ಕ್ಲಾಸ್ ಹಾಕಕ್ಕೆ ತಗೊಂಡಿದ್ಯೇ? ಥೂ ಟೇಸ್ಟ್ ಇಲ್ಲ. ಒಂದು ಚೂರು ವೇಸ್ಟ್ ಚೆನ್ನಾಗಿರೋ ಬಟ್ಟೆಗೆ ಅದು ಹಾಕೊಂಡೆ ನಿನ್ನ ಫೋಟೋ ಹಾಳು ಮಾಡ್ಕೊಬಿಟ್ಟಿದ್ವಿ. ನಮ್ಮ ಮಾತಾಡು. ನೀನು ಹುಟ್ಟಿರೋ ತಪ್ಪಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಅಯ್ಯೋ ಏನೋ ಕೌಂಟ್ರ್ ಕೊಟ್ಬಿಟ್ಟ. ಗೈಸ್ ಯಾವನೊಬ್ಬ 4 ದಿನ ಆದ್ಮೇಲೆ ವಾಪಸ್ ಮನೆಗೆ ಬಂದವನೆ. 3 ದಿನ ಆದ್ಮೇಲೆ
ಅವ್ನು ಯಾವ ನನ್ನ ಮೇಲೆ ಆಣೆ ಮಾಡಿಲ್ಲ. 10 ಗಂಟೆಗೆ ಮಾಡಿರೋದು ಸುಳ್ಳು. ಸ್ಟೇಟಸ್ ಹಾಕ್ಬಿಟ್ಟು ಒಂದು ತುಕಲಿ ಸ್ಟೇಟಸ್ ಸಾಗಿಸ್ಬಿಡ್ಲು. ಫಸ್ಟ್ ಸಸಾಂಕು ಆಮೇಲೆ ಸರತ್ತು. ನಾನು ನೋಡ್ಲಾ ಫೋನ್ ಮಾಡಕ್ಕೆ ಹೋಗ್ಬೈತು ಅಂತ ಫೋನ್ ಎಲ್ಲ ಮಾಡಿರ್ಲಿಲ್ಲ. ಡವೆಲ್ಲ ಯಾಕೆ ಮಾಡ್ನೆ ಇಲ್ಲಿ ಬಂದೆ. ಗೈಸ್ ಯಾರು ಕೇಳ್ತಿದ್ರಿ ಶರತ್ನ ನೀನು ಏನಕ್ಕೆ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ. ಇದಕ್ಕೆ ಗೈಸ್ ಇದೇ ರೀಸನ್ ತೋರಿಸಿಲ್ಲ. ಯಾವ ವಿಡಿಯೋದಲ್ಲಿ? ಯಾವ್ದೇ ಇದು ಮೊನ್ನೆ ಸಂಧ್ಯಾಕ್ ಅವ್ರದ್ದೆಲ್ಲ ಬಂದಿದ್ರಲ್ಲ, ಮಿನಿಸ್ಟರ್ಸ್ ಬಂದಿದ್ರಲ್ಲ ಇವ್ರ ಮನೆಗೆ. ಅವಳಿಗೆ ಇವಳಿಗೆ ಏನ್ ಭಯ ಗೊತ್ತಾ, ನಿನ್ನಿಂದ ಆಮೇಲೆ ಜಾಸ್ತಿ ಫೇಮಸ್ ಆಗ್ಬಿಡ್ತೀವಿ ಭಯ. ಅದೆಲ್ಲ ಈ ತರ ನಾನು ಮಾಡ್ದಾಗೆಲ್ಲ ಒಂದೊಂದು ಅಡ್ಡ ತೆಗಿತಾನೆ. ಅದಕ್ಕೆ ಏನ್ ಹೇಳು, ಕಾರಿಂದ ಅವ್ನು ಮಾತಾಡ್ಬಿಟ್ಟು ಇಳಿಬೇಕಿತ್ತು ನನ್ನ ಜೊತೆ. ನೀನ್ ಯಾಕೆ ಸೈಕೋ ಸೈತಾನೆ ಅಂತ ಅವನು ಹೇಳ್ಕೊಟ್ಟು ನಾ ಕಿತ್ತೋದವನು. ಇದೇ ಬಟ್ಟೆಲ್ ಬಂದಿದ್ಯೇನು? ಅದೇ ಸರಿ ಕಣೆ, ಕಾರ್ ನನಗೆ ರೆಸ್ಪಾನ್ಸೇ ಮಾಡ್ತಿಲ್ಲ ನೋಡು. ಇದಕ್ಕೆ ತಾನೇ ಉರಿಯೋದು ನನಗೆ. ಏನ್ ರೆಸ್ಪಾನ್ಸ್ ಮಾಡ್ಬೇಕೆ? ತಿನ್ಕ ಬಂದಿದ್ಯಾ, ಹೋಗ್ ಮಲ್ಕೋಗು. ಇನ್ನು ತಲೆ ಸುತ್ತ, ಇನ್ನು ನಿದ್ದೆ ಮಾಡಿಲ್ಲ ಗೊತ್ತಾ? ಬಿದೋಗ್ಬಿಡು. ಅತ್ತೆ ಹೋಗು, ಹಬ್ಬ ಕಾಣಿಸ್ತಾಳೆ ನಿನ್ಗೆ. ನಮ್ಮ ಅಣ್ಣನ್ ಬರ್ತಾಳೆ, ನಮ್ಮ ಅಣ್ಣನೇ ಕೇಕ್ ತಂದವನೆ. ಇಲ್ಲ ಶರತ್ತು ತಂದಿರೋದು. ನಿಂತಿದ್ಯಾ ಹೆಂಗಿಲ್ಲ, ಒಳಗಡೆ ಬರ್ಬಾರ್ದು, ಹೋಗು ಆಚೆಗೆ. ನೀನು ಅವ್ನು ಬರ್ಬಾರ್ದು ಮನೆ ಒಳಗಡೆ, ಗೊತ್ತಿಲ್ಲ ನಿನ್ಗೆ? ಇದು ನಿನ್ಗೆ ಜಾಸ್ತಿ ಆಯ್ತು ಅನ್ಸುತ್ತೆ ಅಲ್ವಾ? My brain is not braining a piece ಟೇಬಲ್ ನೀವೇ ಹೇಳಿ, ಟೇಬಲ್ ನ ನೆಲಕ್ಕೆ ಹಾಕಿ ಹೇಳಿದ್ರೆ ನೆಲ ಸ್ಕ್ರಾಚ್ ಆಗಲ್ವಾ? ಬೆರ್ಗು ಎಂತ ಚಾಕ್ತಾನ ನೋಡಕೊಳ್ಳಿ. ಅರ್ಧ ಖಾಲಿ ಹೋಗ್ಬಿಟ್ಟು ಅರ್ಧ ತಂದವ್ರೆ. ಕೇಕ್ ಕಟ್ ಮಾಡ ಗೈಸ್, ಅದು ನಮ್ ಸರತಿಗೆ ಸಾಕಾಗಲ್ಲ. ಇಷ್ಟು ತಂದಿದ್ ನಿನ್ಗೆ ಸಾಕಾಗಲ್ವಲ್ಲ ನೀನ್ ತಂದಿರೋದು? ಇದು ಕೆಳಗೆ ನಿದ್ರೆ ಕೊಡವಸಿ. ಹ್ಯಾಪಿ ಬರ್ತ್ಡೇ ಗುಳಿಮರಿ, ಹ್ಯಾಪಿ ಬರ್ತ್ಡೇ ಗುಳಿಮರಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಅಡಗಲ್ ತಿನ್ನುತ್ತಾ ತಿನ್ಸುತ್ತಾ ಮದುವೆ. ಹ್ಯಾಪಿ ಬರ್ತ್ಡೇ ತಿನ್ಸು. ಆಯ್ತು ಸರ್ಪ್ರೈಸ್ ಇರೋ. ಎಲ್ಲಿ ಹೊಡಿತೀಯಾ? ಹೊಡ್ಕೊ. ಆಯ್ತು. ಶರತ್ ಕನ್ನಡಿಗ. ಶರತ್ ಕನ್ನಡಿಗ ಯಾರು ಹೇಳು? ಅಣ್ಣ ಬರ್ತ್ಡೇ ದಿನ ಏನಾದ್ರು ಈ ತರ ಒಂದು ಸೆಲೆಬ್ರೇಷನ್ ಮಾಡ್ಕೋಬೇಕಂತೆ. ಒಂಚೂರು ಹೊಡಿಬಿಟ್ಟು ಕೊಡು. ಆಯ್ತು, ಅಲ್ಲಿ ಹೊಡ್ಕೊತೀವಿ. ಆಯ್ತು, ಅದಕ್ಕೆ ಹೇಳ್ತಿದ್ದೀನಿ. ಅವನಿಗೆ ಹೊಡಿತೀನಿ, ಕರ್ಸು. ತಗೋ, ಬರ್ತಡೇ ದಿನ ಈ ಥರ ಎಲ್ಲ ಸೆಲೆಬ್ರೇಷನ್ ಇರಬೇಕಂತೆ. ಆಹಾ, ಇವನ್ ಬುದ್ಧಿವಂತನಿಗೆ ಬುದ್ಧಿವಂತ. ಅಪ್ಪಿ ಅಂತ ಬರೀತೀನಿ ಇರೋ ನಿನ್ನ ಕಾರ್ ಮೇಲೆ. ಕಲಿ ಐತಿದೆ ಪಕ್ಕ, ಅಪ್ಪಿ ನಿಜ ಕಲಿ ಐತಿದೆ. ನನ್ನ ಮಗಳೇ ಇವಾಗ ಹಂಗೆ ನಿಲ್ತ್ಕೊಂಡು ಒಡ್ಸ್ಬೇಕು ಇವಾಗ. ಏನು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ನಿಜ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ಮತ್ತೆ ನಮ್ಮ ಅಣ್ಣಂಗೆ ಒಂದ್ಸಲ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಾನು ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.